ನಮಸ್ಕಾರ ವೀಕ್ಷಕರೇ. ಕಾಲಕಾಲಕ್ಕೆ ಉನ್ನತ ಲೋಕಗಳಿಂದ ಸಾಕಾರಗೊಂಡ ಶಕ್ತಿಗಳು ಭಾರತವೆಂಬ ಪುಣ್ಯಭೂಮಿಗೆ ಸಂತರು, ಋಷಿಗಳು ಮತ್ತು ಮಹಾಪುರುಷರ ರೂಪದಲ್ಲಿ ಬರುತ್ತವೆ. ಆದರೆ ಆ ಕ್ಷಣದಲ್ಲಿ ಜನರು ಆ ಅವತಾರವನ್ನು ಗುರುತಿಸುವುದಿಲ್ಲ ಮತ್ತು ಸುಳ್ಳು ಧಾರ್ಮಿಕ ಮುಖಂಡರಿಂದ ಮೋಸಗೊಂಡ ಅಮಾಯಕರು ಆ ಮಹಾನ್ ವ್ಯಕ್ತಿಯನ್ನು ವಿರೋಧಿಸುತ್ತಾರೆ. ಅದಕ್ಕಾಗಿ ಈ ಮಹಾನುಭಾವರು ಸಾಕಷ್ಟು ಕಷ್ಟಪಡಬೇಕಾಯಿತು. ಇಂದು ಈ ಮಹಾನ್ ಅವತಾರ ಪುರುಷರಲ್ಲಿ ಒಬ್ಬರು ಪರಮಾತ್ಮ ಕಬೀರ್ ಸಾಹೇಬ್ ಜಿ ಅವರ ಅವತಾರವಾದ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಜಿ. ಅವರು ಇಂದಿಗೂ ನಿಜವಾದ ಆಧ್ಯಾತ್ಮಿಕ ಜ್ಞಾನವನ್ನು ಹರಡಲು ದೊಡ್ಡ ಹೋರಾಟವನ್ನು ಎದುರಿಸಬೇಕಾಯಿತು. ಆದರೆ ಹೋರಾಟ ಹೆಚ್ಚಾದಷ್ಟು ಗೆಲುವು ಹೆಚ್ಚುತ್ತದೆ ಎನ್ನುತ್ತಾರೆ. ಸಂತ ರಾಮ್ಪಾಲ್ ಜಿ ಮಹಾರಾಜರ ವಿಷಯದಲ್ಲೂ ಅದೇ ಆಯಿತು. ಇಷ್ಟು ಸುಳ್ಳು ಸಂತರು ಮತ್ತು ಧಾರ್ಮಿಕ ಮುಖಂಡರು ತಮ್ಮ ಅಜ್ಞಾನವನ್ನು ಮರೆಮಾಚಲು ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವರನ್ನು ವಿರೋಧಿಸಿದರು. ಸಂತ ರಾಮ್ಪಾಲ್ ಜಿ ಅವರ ನಿಜವಾದ ಆಧ್ಯಾತ್ಮಿಕ ಜ್ಞಾನವು ಇಡೀ ಜಗತ್ತನ್ನು ತಲುಪುತ್ತದೆ. ಈ ಸಂದರ್ಭದಲ್ಲಿ ಕಬೀರ ಪರಮೇಶ್ವರ್ ಕೂಡ ಹೀಗೆ ಹೇಳಿದ್ದಾರೆ. कबीर और ज्ञान सब ज्ञानड़ी, कबीर ज्ञान सो ज्ञान, जैसे गोला तोप का करता चले मैदान. ಕೇಳುಗ, ಸ್ವತಃ ವಿಶ್ವರಕ್ಷಕ ಕಬೀರ ಪರಮೇಶ್ವರನ ಅವತಾರವಾದ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವರು ಹರಿಯಾಣದ ಸೋನೆಪತ್ ಜಿಲ್ಲೆಯ ದನನಾ ಗ್ರಾಮದಲ್ಲಿ 8ನೇ ಸೆಪ್ಟೆಂಬರ್ 1951 ಜಾಟ್ ರೈತ ಕುಟುಂಬದಲ್ಲಿ ಜನಿಸಿದರು. ವ್ಯಾಸಂಗ ಮುಗಿಸಿ 18 ವರ್ಷಗಳ ಕಾಲ ಹರಿಯಾಣ ನೀರಾವರಿ ಇಲಾಖೆಯಲ್ಲಿ ಜೂನಿಯರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿದರು. ಏತನ್ಮಧ್ಯೆ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವರು 17 ಫೆಬ್ರವರಿ 1988 ಫಾಲ್ಗುನ್ ಮಾಸದ ಅಮಾವಾಸ್ಯೆಯ ರಾತ್ರಿ ಸ್ವಾಮಿ ರಾಮದೇವಾನಂದ ಜಿ ಅವರಿಂದ ನಾಮ ಉಪದೇಶವನ್ನು ಪಡೆದರು. ಇದನ್ನು ಸೂಕ್ಷ್ಮ ವೇದದಲ್ಲಿ ಉಲ್ಲೇಖಿಸಲಾಗಿದೆ. कबीर जादिन सतगुरु भेटिया, सो दिल लेखे जान, बाकी समय व्यर्थ गया बिना गुरु के ज्ञान. गरीब चंद्र सूर्य की आयु लग जे जीव का रहे शरीर, सतगुरु से भेटा नहीं तो अंत कीर का कीर. ಸಾರ್ವಜನಿಕ. ಆದ್ದರಿಂದ ಸಂತಮತದ ದಿನವನ್ನು ನಾಮ ಉಪದೇಶ ದಿವಸ್ ಎಂದು ಕರೆಯಲಾಗುತ್ತದೆ. ಅಂದರೆ ನಾಮ ದೀಕ್ಷೆಯನ್ನು ತೆಗೆದುಕೊಳ್ಳುವ ದಿನವು ಉಪದೇಶಿ ಭಕ್ತನ ಆಧ್ಯಾತ್ಮಿಕ ಜನ್ಮದಿನವಾಗಿದೆ. ಈ ಮಂಗಳಕರ ದಿನದಂದು ಮಾನವ ಜನ್ಮದ ಮುಖ್ಯ ಉದ್ದೇಶವು ನೆರವೇರುವುದರಿಂದ ಇದನ್ನು ಬೋಧ್ ದಿವಸ್ ಎಂದು ಕರೆಯಲಾಗುತ್ತದೆ. ಮತ್ತು ಇದೇ ಕಾರಣಕ್ಕಾಗಿಯೇ ಪ್ರತಿ ವರ್ಷ ಫೆಬ್ರವರಿ 17 ಸಂತ ರಾಮ್ಪಾಲ್ ಜಿ ಮಹಾರಾಜರ ಬೋಧ್ ದಿವಸ್ ಆಚರಿಸಲಾಗುತ್ತದೆ. ಭಾರತದ ಪುಣ್ಯಭೂಮಿಯಲ್ಲಿ ಕಬೀರ ಪರಮೇಶ್ವರ ಜಿ ಅವರು 1398 ವಿಕ್ರಮ ಸಂವತ್ 1455 ಜೇತ್ನ ಉತ್ತರ ಹುಣ್ಣಿಮೆಯ ದಿನದಂದು ಕಾಶಿಯ ಲಹರ್ತರಾ ಎಂಬ ಸರೋವರದಲ್ಲಿ ಮಗುವಿನಂತೆ ದೈಹಿಕವಾಗಿ ಕಾಣಿಸಿಕೊಂಡರು. ಸಮಾಜದಲ್ಲಿ ಬೂಟಾಟಿಕೆ, ಆಡಂಬರ ಮತ್ತು ಕೆಟ್ಟ ಅಭ್ಯಾಸಗಳು ಚಾಲ್ತಿಯಲ್ಲಿವೆ. ಅದಕ್ಕೆ ವಿರುದ್ಧವಾಗಿ ಹಾಗಾಗಿ ಆ ಕಾಲದ ಹಿಂದೂ ಮುಸ್ಲಿಂ ಧರ್ಮದ ಅನುಯಾಯಿಗಳು ಭಗವಾನ್ ಕಬೀರ್ ಜಿಯನ್ನು ಸಾಕಷ್ಟು ಹಿಂಸಿಸುತ್ತಿದ್ದರು. ಆದರೆ ಕಬೀರ್ ಸಾಹೇಬ್ ಜಿ ಎರಡೂ ಧರ್ಮಗಳಲ್ಲಿ ಪ್ರಚಲಿತದಲ್ಲಿರುವ ಬೂಟಾಟಿಕೆಯನ್ನು ಬಹಿರಂಗವಾಗಿ ವಿರೋಧಿಸಿದರು ಮತ್ತು ಅವರ ಬೂಟಾಟಿಕೆಯನ್ನು ಬಹಿರಂಗಪಡಿಸಿದರು. ಇದಲ್ಲದೆ ಜಾತಿ ತಾರತಮ್ಯ, ಧರ್ಮ ಭೇದವನ್ನು ನಿವಾರಿಸಿ ಪ್ರೀತಿ, ಭ್ರಾತೃತ್ವದ ಸಂದೇಶ ನೀಡಿದರು. ಕಬೀರ ಪರಮೇಶ್ವರ್ ಹೇಳಿದರು, हिंदू कहे मोही राम प्यारा, तुर्क कहे रहमाना, आपस में दो लड़ी लड़ी मुए, मरम न को जाना. ಈ ಕಾರಣಕ್ಕಾಗಿ ಅವರು ಮಹಾನ್ ಚಿಂತಕ ಮತ್ತು ಸಮಾಜ ಸುಧಾರಕ ಎಂದು ಕರೆಯುತ್ತಾರೆ. ಆದರೆ ಕಬೀರ್ ಜಿ ಸ್ವತಃ ದೇವರು. ಇದಕ್ಕೆ ಪುರಾವೆಯೇ ಪವಿತ್ರ ಋಗ್ವೇದ ಮಂಡಲ 9 ಸೂಕ್ತ 94 ಮಂತ್ರ 3, ಋಗ್ವೇದ ಮಂಡಲ 9 ಸೂಕ್ತ 93 ಮಂತ್ರ 2, ಋಗ್ವೇದ ಮಂಡಲ 9 ಸೂಕ್ತ 96 ಮಂತ್ರ 16-20, ಋಗ್ವೇದ ಮಂಡಲ 10 ಸೂಕ್ತ 4 ಮಂತ್ರ 3-4 ಮಂತ್ರ 44, ವ್ಯವಕಲನ 8, ಸೂರತ್ ಫುರ್ಕಾನಿ 25 ಇದು ಪದ್ಯಗಳು 52-59 ಇತ್ಯಾದಿಗಳಲ್ಲಿದೆ. ಇದರಲ್ಲಿ ಪರಮಾತ್ಮನನ್ನು ಕಬೀರ ದೇವ್ ಎಂದು ಕರೆಯಲಾಗುತ್ತದೆ. ಅಂದರೆ ಕಬೀರ್ ಸಾಹೇಬ್ ಜಿ ಭೌತಿಕವಾಗಿ ಪ್ರಕಟವಾಗುತ್ತದೆ ಮತ್ತು ದೈಹಿಕವಾಗಿ ತನ್ನ ಅಮರ ಜಗತ್ತಿಗೆ ಮರಳುತ್ತಾನೆ. ಅವರು ಗರ್ಭದಿಂದ ಹುಟ್ಟಿಲ್ಲ ಮತ್ತು ಕಬೀರ ದೇವರು ಇಡೀ ವಿಶ್ವವನ್ನು ಸೃಷ್ಟಿಸಿದನು. ಅಂದರೆ ಕಬೀರ ದೇವರು ಇಡೀ ಬ್ರಹ್ಮಾಂಡದ ಸೃಷ್ಟಿಕರ್ತ. ಸಂತ ಗರೀದಾಸ್ ಜಿ ಅವರು ತಮ್ಮ ಭಾಷಣದಲ್ಲಿ ಇದನ್ನು ತೋರಿಸಿದರು. गरीब अनंत कोटि ब्रह्मांड का एक रति नहीं भार, सतगुरु पुरुष कबीर है कुल के सिर्जनहार. ಸಿಖ್ ಧರ್ಮದ ಸೃಷ್ಟಿಕರ್ತ ಗುರುನಾನಕ್ ದೇವ್ ಜಿ ಅವರ ಮಾತುಗಳು ಪುಟ ಸಂ 721 ರಾಗ ತಿಲಂಗ್ ಮಹಲ 1 ಇದನ್ನು ಹೇಳಲಾಗಿದೆ. यक अर्ज गुफ्तम पेश तो दर कून करतार, हक्का कबीर करीम तू बेऐब परवरदिगार. ಸಾರ್ವಜನಿಕ.
ಸುಮಾರು 600 ವರ್ಷಗಳ ಹಿಂದೆ ಕಬೀರ ಪರಮೇಶ್ವರ್ ಜಿ ಅವರು ಭೌತಿಕ ರೂಪದಲ್ಲಿ ಈ ಭೂಮಿಗೆ ಬಂದರು. ಆ ಸಮಯದಲ್ಲಿ ಕಾಶಿನಗರದ ಬ್ರಾಹ್ಮಣರು, ಪಂಡಿತರು ಮತ್ತು ಹಿಂದೂ ಧಾರ್ಮಿಕ ಮುಖಂಡರು ಕಾಶಿನಗರದಲ್ಲಿ ಸತ್ತವರು ನೇರವಾಗಿ ಸ್ವರ್ಗಕ್ಕೆ ಹೋಗುತ್ತಾರೆ ಎಂಬ ಭ್ರಮೆಯನ್ನು ಹರಡಿದರು ಮತ್ತು ಮೊಸಳೆಯ ಮೇಲೆ ಸಾಯುವವನು ಕತ್ತೆಯ ಪ್ರಾಣವನ್ನು ಪಡೆದು ನರಕಕ್ಕೆ ಹೋಗುತ್ತಾನೆ. ಧರ್ಮಗ್ರಂಥಗಳ ಪ್ರಕಾರ ಸತ್ಯವನ್ನು ಅಭ್ಯಾಸ ಮಾಡುವುದರಿಂದ, ಪಾಪವನ್ನು ತ್ಯಜಿಸಿ ಮತ್ತು ಧಾರ್ಮಿಕ ಕಾರ್ಯಗಳಲ್ಲಿ ತೊಡಗುವುದರಿಂದ ದೇವರನ್ನು ಪಡೆಯುತ್ತಾನೆ ಎಂದು ಕಬೀರ್ ಸಾಹೇಬ್ ಜಿ ಹೇಳಿದರು. ಶಾಸ್ತ್ರಾನುಸಾರ ಸಾಧನೆ ಮಾಡುವವನು ಕಾಶಿಯಲ್ಲಾಗಲಿ ಮಾಗರದಲ್ಲಾಗಲಿ ಮರಣ ಹೊಂದಲಿ ತನ್ನ ಸಾಧನಾನುಸಾರವಾಗಿ ಉನ್ನತ ಲೋಕದಲ್ಲಿ ಸ್ವರ್ಗ ಸುಖವನ್ನು ಪಡೆಯುತ್ತಾನೆ ಮತ್ತು ಶಾಸ್ತ್ರಕ್ಕೆ ವಿರುದ್ಧವಾಗಿ ಸಾಧನೆ ಮಾಡುವವನು ಶಾಸ್ತ್ರಕ್ಕೆ ವಿರುದ್ಧವಾದ ಸಾಧನವನ್ನು ಮಾಡುತ್ತಾನೆ ಮತ್ತು ಪಾಪವನ್ನು ಮಾಡುತ್ತಾನೆ, ಅವನು ನೇರವಾಗಿ ನರಕಕ್ಕೆ ಹೋಗುತ್ತಾನೆ ಅಥವಾ ಕತ್ತೆಯಾಗುತ್ತಾನೆ. ಅವನು ಮೊಸಳೆಯ ಮೇಲೆ ಸತ್ತರೂ ಸಹ. ಎರಡೂ ಕಾಶಿ. ಅವರ ಮಾತುಗಳ ಸತ್ಯವನ್ನು ಸಾಬೀತುಪಡಿಸಲು ಕಬೀರ ಜಿ ಅವರು 120 ವರ್ಷಗಳ ಕಾಲ ಕಾಶಿನಗರದಲ್ಲಿ ಲೀಲೆಯನ್ನು ಆಡಿದ ನಂತರ ಮತ್ತು ಮಗರ್ ಸ್ಥಳದಲ್ಲಿ ಸತ್ತ ನಂತರ ನಿಧಿಗಿಂತ ಉತ್ತಮವಾದ ಸ್ವರ್ಗವಾದ ಸತ್ಯಲೋಕಕ್ಕೆ ಹೋದ ನಂತರ ವಿದ್ವಾಂಸರು, ಬ್ರಾಹ್ಮಣರು ಮತ್ತು ಖಾಜಿ ಮುಲ್ಲಾಗಳಿಗೆ ಹೇಳಿದರು, ಮಹಾಸ್ವರ್ಗ, ಬ್ರಹ್ಮಲೋಕ. ಎಲ್ಲರೂ ನಿಮ್ಮ ಚೀಲಗಳನ್ನು ತಂದು ನಾನು ಎಲ್ಲಿಗೆ ಹೋಗುತ್ತಿದ್ದೇನೆ ಎಂದು ನೋಡಿ. ಕಬೀರ್. ನಂತರ ವಿಹಿನಂ 1575 1518ರಲ್ಲಿ ಮಾಘ ಮಾಸದ ಶುಕ್ಲ ಪಕ್ಷದ ತಿಥಿ ಏಕಾದಶಿ ಎಂದು ಸಾವಿರಾರು ಜನರ ಸಮ್ಮುಖದಲ್ಲಿ ಕಬೀರ್ ಸಾಹೇಬ್ ಜಿ ಅವರು ತಮ್ಮ ಪಾರ್ಥಿವ ಶರೀರದಲ್ಲಿ ಸತ್ಯಲೋಕಕ್ಕೆ ಹೋದರು. ಅವರ ದೇಹವು ಅಲ್ಲಿಯೂ ಕಂಡುಬಂದಿಲ್ಲ, ಬದಲಾಗಿ ಅವನ ದೇಹದ ಸ್ಥಳದಲ್ಲಿ ಪರಿಮಳಯುಕ್ತ ಹೂವುಗಳು ಕಂಡುಬಂದವು. ಇದನ್ನು ಹಿಂದೂಗಳು ಮತ್ತು ಮುಸ್ಲಿಮರು ಅರ್ಧದಷ್ಟು ಭಾಗಿಸಿದರು ಮತ್ತು ಉತ್ತರ ಪ್ರದೇಶದ ಮಹಾಗರ್ನ ಇಂದಿನ ಸಂತ ಕಬೀರ್ ನಗರ ಜಿಲ್ಲೆಯಲ್ಲಿ ಅದೇ ಸ್ಥಳದಲ್ಲಿ ಸ್ಮಾರಕವನ್ನು ನಿರ್ಮಿಸಲಾಗಿದೆ. ಈ ಸಂದರ್ಭದಲ್ಲಿ ಸಂತ ಗರೀಬ್ ದಾಸ್ ಜಿ ಹೇಳಿದರು, गरीब काया काशी मन मघर दोहों के मध्य कबीर काशी तजी मघर गया पाया नहीं शरीर गरीब मुक्ति खेत कू तजे गए मघर में दीदार जुल्हा कबीर मुक्त हुआ ऊंचा कुल धिक्कार गरीब 4 वर्ण षट आश्रम कल्प करी दिल माही काशी तजी मघर गए तेनर मुक्ति न पाही गरीब भूमि भरोसे बूढ़ी है कल्पत है दुहदीन सबका सतगुरु कुल धनी मघर भय ल्योलीन. ಸಾರ್ವಜನಿಕ. ಕಬೀರ್ ದೇವರ ಮಗನಿಂದ ಸತ್ಲೋಕ್ನ ಭೌತಿಕ ನಿರ್ಗಮನ ದಿನಾಂಕ ಈ ಫೆಬ್ರವರಿ 20 ಆಗಿದೆ. ಆದ್ದರಿಂದ ವಿಶ್ವ ಸಂರಕ್ಷಕ ಮತ್ತು ವಿಜಯಶಾಲಿ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವರ 37ನೇ ಬೋಧ ದಿನದ ಸಂದರ್ಭದಲ್ಲಿ ಮತ್ತು ಫೆಬ್ರವರಿ 17, 18, 19 ಮತ್ತು 20 ರಂದು ಕಬೀರ ದೇವರ 506ನೇ ನಿರ್ವಾಣ ದಿನದ ಸಂದರ್ಭದಲ್ಲಿ ಸಂತರಾಮರ ಗ್ರಂಥದ ಮುಕ್ತ ಪಠಣ 10 ಸತ್ಲೋಕ್ ಆಶ್ರಮಗಳಲ್ಲಿ ಗರೀಬ್ ದಾಸ್ ಜಿ ಮಹಾರಾಜ್ ಬೃಹತ್ ವಿಶೇಷ ಕಾರ್ಯಕ್ರಮ ಭಂಡಾರ, ಭವ್ಯ ಸತ್ಸಂಗ ಸಮಾರಂಭ, ವರದಕ್ಷಿಣೆ, ಉಚಿತ ವಿವಾಹ ಮತ್ತು ರಕ್ತದಾನ ಶಿಬಿರಗಳನ್ನು ಆಯೋಜಿಸಲಾಗಿದೆ. ಇದರಲ್ಲಿ ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಆಹ್ವಾನಿಸಲಾಗಿದೆ. ಫೆಬ್ರವರಿ 20 ರಂದು 9.15 MSK ಸಾಧನ ಟಿವಿ ಚಾನೆಲ್ನಲ್ಲಿ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವರ ಸತ್ಸಂಗದ ವಿಶೇಷ ಪ್ರಸಾರವನ್ನು ವೀಕ್ಷಿಸಿ. ಅಲ್ಲದೆ ನೀವು ಈ ಈವೆಂಟ್ನ ಲೈವ್ ಸ್ಟ್ರೀಮಿಂಗ್ ಅನ್ನು ಕೆಳಗಿನ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳಲ್ಲಿ ವೀಕ್ಷಿಸಬಹುದು. ಫೇಸ್ಬುಕ್ ಪುಟ ಆಧ್ಯಾತ್ಮಿಕ ನಾಯಕ ಸಂತ ರಾಮ್ಪಾಲ್ ಜಿ ಮಹಾರಾಜ್, ಯೂಟ್ಯೂಬ್ ಸಂತ ರಾಮ್ಪಾಲ್ ಜಿ ಮಹಾರಾಜ್, ಟ್ವಿಟರ್ ಸೇಂಟ್ ರಾಮ್ಪಾಲ್ ಜಿಮ್. 4 ದಿನಗಳ ಕಾಲ ಆಚರಿಸಲಾಗುವ ಮಹಾಸಮಾಗಮ ಸ್ಥಳದ ವಿಳಾಸ ಹೀಗಿದೆ: 6 ಸತ್ಲೋಕ್ ಆಶ್ರಮ ದನ್ನಾಧಾಮ್, ಸೋನಿಪತ್, ಹರಿಯಾಣ; ಸತ್ಲೋಕ್ ಆಶ್ರಮ ಕುರುಕ್ಷೇತ್ರ, ಹರಿಯಾಣ; ಸತ್ಲೋಕ್ ಆಶ್ರಮ ಭಿವಾನಿ, ಹರಿಯಾಣ; ಸತ್ಲೋಕ್ ಆಶ್ರಮ ಮುನ್ಕಾ, ದೆಹಲಿ; ಸತ್ಲೋಕ್ ಆಶ್ರಮ ದುರಿ, ದೆಹಲಿ, ಪಂಜಾಬ್; ಸತ್ಲೋಕ್ ಆಶ್ರಮ ಕಮಾನೋ, ಪಂಜಾಬ್; ಸತ್ಲೋಕ್ ಆಶ್ರಮ ಸೋಜತ್, ರಾಜಸ್ಥಾನ; ಸತ್ಲೋಕ್ ಆಶ್ರಮ ಶಾಮ್ಲಿ, ಉತ್ತರ ಪ್ರದೇಶ್; ಸತ್ಲೋಕ್ ಆಶ್ರಮ ಬೆತುಲ್, ಮಧ್ಯಪ್ರದೇಶ; ಸತ್ಲೋಕ್ ಆಶ್ರಮ ಧನುಷ, ನೇಪಾಳ. ಆದ್ದರಿಂದ ನಿಮ್ಮ ಕುಟುಂಬದೊಂದಿಗೆ ಈ 4 ದಿನಗಳ ಕೂಟದಲ್ಲಿ ಭಾಗವಹಿಸಿ ಮತ್ತು ನಿಜವಾದ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಿರಿ ಮತ್ತು ನಿಮ್ಮ ಮಾನವ ಜೀವನದ ಯೋಗಕ್ಷೇಮಕ್ಕಾಗಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಜಿ ಮಹಾರಾಜ್ ಅವರ ಆಶ್ರಯವನ್ನು ಪಡೆಯಿರಿ. ಧನ್ಯವಾದ.